ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಸೀಸನಲ್ಲಿ ಮಾಡುವಂತಹ ರುಚಿಯಾದ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೆಲ್ಲ ಇಲ್ಲದೆ ಬೇಸಿಗೆಗೆ 2 ಮಾವಿನ ಹಣ್ಣಿನಿಂದ ಮನೆಯವರು ಎಲ್ಲರಿಗೂ ಕೂಡ ಕೂಲ್ ಆಗಿರುವಂತಹ ಹೊಸ ರೀತಿಯ ರುಚಿಯಾದ ಒಂದು ಜ್ಯೂಸನ್ನು ತಯಾರಿಸೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಎಲ್ಲರೂ ಕೂಡ ಈ ಮ್ಯಾಂಗೋ ಜ್ಯೂಸಿಗೆ ಫಿದಾಗೋಗ್ತೀರಾ. ಅಷ್ಟು ಅದ್ಭುತವಾಗಿರುವಂತಹ ರುಚಿಯನ್ನು ಕೊಡುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ, ನೋಡ್ಬೋದು ನೀವು ಕೂಡ. ಸೊ 2 ಮಾವಿನ ಹಣ್ಣನ್ನು ತಗೊಳ್ತಾ ಇದ್ದೀನಿ. ನೀವು ಯಾವುದು ಮಾವಿನ ಹಣ್ಣನ್ನು ಇಷ್ಟಪಡ್ತೀರೋ ಅದನ್ನೇ ಕೂಡ ಉಪಯೋಗಿಸ್ಕೋಬೋದು. ಸೊ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಹಣ್ಣನ್ನು ತಗೊಂಡ್ರೆ ಸ್ವೀಟು ಅಥವಾ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ಅದರ ಸಿಪ್ಪೆನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ನೀಟಾಗಿ ಇದೇ ರೀತಿಯಾಗಿ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಸಲ ವಾಶ್ ಮಾಡಿಕೊಂಡು ಅದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ನಿಮಗೆ ಮತ್ತಷ್ಟು ಮಾವಿನ ಹಣ್ಣಿನ ರೆಸಿಪಿಗಳು ಬೇಕು ಅಂದರೆ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮಗೆ ಇಷ್ಟ ಆಗುವಂಥ ರೆಸಿಪಿಗಳನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಇವಾಗ ನೋಡ್ಬೋದು ನೀವು ಮಾವಿನ ಹಣ್ಣನ್ನು ನಾನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಸೊ ಈಗ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಸೀಸನ್ ಇರೋದ್ರಿಂದ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳನ್ನು ಖಂಡಿತವಾಗ್ಲೂ ತಪ್ಪದೇ ತಿನ್ನಿ ಫ್ರೆಂಡ್ಸ್. ತುಂಬಾ ಹೆಲ್ದಿ ಇರುತ್ತೆ. ಯಾಕೆ ಅಂತ ಅಂದರೆ ಮತ್ತೆ ನಮಗೆ ಇನ್ನೂ 1 ವರ್ಷಕ್ಕೆ ಈ ಹಣ್ಣುಗಳು ಸಿಗೋದು ಮತ್ತೆ ನಮಗೆ ಸಿಗೋದಿಲ್ಲ. ಸಿಕ್ಕಿರೂ ಕೂಡ ಅವು ಅಷ್ಟು ನಮಗೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಸೀಸನಲ್ಲಿ ಸಿಗುವಂತಹ ಒಂದು ಹಲಸಿನ ಹಣ್ಣಾಗಲಿ ಅಥವಾ ಮಾವಿನ ಹಣ್ಣಾಗಲಿ ಇವೆಲ್ಲ ಸೀಸನಲ್ಲಿ ಸಿಗುವಂಥ ಹಣ್ಣುಗಳು ಖಂಡಿತ ತಪ್ಪದೇ ತಿನ್ನಿ. ಸೊ ಈಗ ನೋಡ್ಬೋದು ಹಣ್ಣನ್ನು ನಾನು ನೀಟಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸೊ ಈ ಒಂದು ಜ್ಯೂಸಿಗೆ ಸಕ್ಕರೆ ಬೆಲ್ಲ ಹಾಕ್ಕೊಳ್ತಾ ಇಲ್ಲ. ಸಕ್ಕರೆ ಬೆಲ್ಲ ಹಾಕ್ದಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ತಪ್ಪದೆ ನೋಡಿ, ನಿಮಗೂ ಕೂಡ ತಿಳಿಯುತ್ತೆ. ಸೊ ಈಗ ಕಟ್ ಮಾಡಿರೋವಂತಹ ಮಾವಿನ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತ ಅಂದರೆ ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ರುಬ್ಬೋದು. ಚೆನ್ನಾಗಿ ಹಣ್ಣಾಗಿರೋವಂಥ ಮಾವಿನ ಹಣ್ಣಿದ್ರೆ ಖಂಡಿತ ಹಾಲೇನು ಬೇಕಾಗೋದಿಲ್ಲ. ಸೊ ಇಲ್ಲ ಅನ್ನೋದಾದರೆ ನೀವು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲು ಇದು. ಸೊ ಕಾಯಿಸಿ ತಣ್ಣಗಾಗಿದೆ ಪೂರ್ತಿ, ಅದನ್ನು ಉಪಯೋಗಿಸ್ಕೊಳ್ತಾ ಇರೋದು. ಆ ಹಾಲಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಯಿಸಿರೋವಂಥ ಹಾಲನ್ನೇ ಇದು ಕೂಡ ನಾನು ತಗೊಂಡಿರುವಂಥದ್ದು. ಹಾಗೆ ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ನ, ಫ್ರೂಟ್ ಕಸ್ಟರ್ಡ್ ಪೌಡರ್ನ ತಗೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಕಸ್ಟರ್ಡ್ ಪೌಡರ್ ಇಲ್ಲ, ಏನು ಮಾಡಬೇಕು ಅಂತಂದರೆ ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರನ್ನೇ ಉಪಯೋಗಿಸಿ. ಮೆಕ್ಕೆಜೋಳದ ಹಿಟ್ಟು ಅಂತೀವಲ್ಲ, ಸೊ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಇತ್ತು, ಸೊ ಕಸ್ಟರ್ಡ್ ಪೌಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರು ಮತ್ತು ಮಾವಿನ ಹಣ್ಣು 2 ಮಿಕ್ಸ್ ಆದರೆ ಅದ್ಭುತವಾಗಿರುವಂಥ ಟೇಸ್ಟ್ ಕೊಡುತ್ತೆ. ಖಂಡಿತ ನೀವು ಐಸ್ ಕ್ರೀಮ್ ತಿಂದಷ್ಟೇ ಟೇಸ್ಟಿ ಅನಿಸುತ್ತೆ. ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಕಾರ್ನ್ಫ್ಲೋರನ್ನು ನೀವು ಉಪಯೋಗಿಸ್ಕೋಬೋದು. ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸೊ ನಾವಿಲ್ಲೆಲ್ಲ ಸಬ್ಬಕ್ಕಿ ಅಂತೀವಿ, ನಿಮ್ಮ ಕಡೆ ಇದನ್ನು ಏನಂತಾರೋ ನನಗೆ ಗೊತ್ತಿಲ್ಲ. ಖಂಡಿತ ನಿಮಗೆ ಬೇರೆ ಏನಾದರೂ ಹೆಸರುಗಳು ಸಬ್ಬಕ್ಕಿಗಿದ್ದರೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಇದನ್ನು ಒಂದು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೆ ನಾನು. ನೆನೆಸಿ ಅದರಲ್ಲಿರೋಂಥ ನೀರನ್ನು ಸೋಸಿ ಒಂದು ತಟ್ಟೆಗೆ ಈ ರೀತಿಯಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ ಸಬ್ಬಕ್ಕಿಯನ್ನು. ಸೊ ನೋಡ್ಬೋದು, ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಈಗ ಎಲ್ಲ ಸಬ್ಬಕ್ಕಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಇವಾಗ ಮಾಡ್ತಿರುವಂತಹ ಒಂದು ರೆಸಿಪಿ ಸುಮಾರು ಒಂದು 6 ಜನಕ್ಕಾಗುವಷ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಎಷ್ಟು ಜನ ಇದ್ದೀರೋ ನೋಡಿಕೊಂಡು ನೀವು ಈ ಹಾಲು ಮತ್ತು ಎಲ್ಲದನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಈಗ ಹಾಲಿಗೆ ನಾನು ಕಸ್ಟರ್ಡ್ ಪೌಡರ್, ಹಾಲು ಚೆನ್ನಾಗಿ ಕುದಿ ಬಂದಮೇಲೆ
ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕೈ ಬಿಡಬಾರ್ದು, ಕೈ ಬಿಟ್ಟರೆ ಗಂಟಾಗುತ್ತೆ ಅಥವಾ ತಳ ಇಟ್ಕೊಳ್ಳುತ್ತೆ ಅಥವಾ ಅದು ದಪ್ಪಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಇದು ಕ್ರೀಮಿಯಾಗಿ ಬರಬೇಕು ನಮಗೆ, ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಡ್ಲಿ. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಮೇಯ್ನು ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಗಂಟಾಯಿತು ಅಂದರೆ ಮಿಕ್ಸ್ ಮಾಡ್ತಾನೆ ಇರಿ, ಅದು ಕರೆಕ್ಟಾಗಿ ಒಂದು ಹದಕ್ಕೆ ಬಂದುಬಿಡುತ್ತೆ. ಈಗ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ಒಂದು ಸ್ಟ್ಯಾಂಡನ್ನು ಇಟ್ಟು ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ನೋಡ್ಬೋದು ಇಲ್ಲಿ ಕುದಿ ಬಂದ ನಂತರ ಸಬ್ಬಕ್ಕಿಯನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀವಲ್ಲ, ಆ ಸಬ್ಬಕ್ಕಿ ಪ್ಲೇಟನ್ನು ಇದರೊಳಗೆ ಇಟ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇದನ್ನು ಸ್ಟೀಮಲ್ಲಿ ನಾವು ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಸಬ್ಬಕ್ಕಿಯನ್ನು 10 ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗೋಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಹಾಲು ನೀಟಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಮಾಮೂಲಿಯಾಗಿ ನಾವು ಫ್ರೂಟ್ ಕಸ್ಟರ್ಡ್ ಮಾಡಬೇಕಾದ್ರೆ ಹಾಲಿಗೆ ನಾವು ಜಾಸ್ತಿ ಹಾಲನ್ನು ತೊಗೊಳ್ತೀವಿ, 1 ಸ್ಪೂನ್ ಅಥವಾ 2 ಸ್ಪೂನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತೀವಿ. ಇಲ್ಲಿ ಅರ್ಧ ಲೀಟರ್ ಹಾಲಿಗೆ ನಾನು 3 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಉಪಯೋಗಿಸಿದ್ದೀನಿ. ಅಲ್ಲಿ ನಾವು ಅರ್ಧ ಲೀಟರ್ ತೊಗೊಂಡ್ರೆ 1 ಸ್ಪೂನು ನಾವು ಪೌಡರ್ನ ಉಪಯೋಗಿಸ್ತೀವಿ. ಇದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು, ಅದಕ್ಕೋಸ್ಕರ. ನೋಡ್ಬೋದು ಇಲ್ಲಿ ಸಬ್ಬಕ್ಕಿ 10 ನಿಮಿಷ ಆಗಿದೆ. 10 ನಿಮಿಷ ಆದ ನಂತರ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಆಗಬೇಕು. ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಂಡಿದ್ದೀನಿ. ತಣ್ಣೀರು ನೋಡ್ಬೋದು ಇಲ್ಲಿ ತಣ್ಣೀರು ಹಾಕಿದ ನಂತರ ಇದನ್ನು ನೀಟಾಗಿ ನಾವು ಸೋಸ್ಕೋಬೇಕಾಗುತ್ತೆ ಈಗ ಪೂರ್ತಿಯಾಗಿ. ಏಕೆಂದರೆ ತಣ್ಣಗಾಗಲಿ ಅನ್ನೋದಕ್ಕೆ, ತೀರಾ ಬೆಂದು ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ ಅದು, ಅದಕ್ಕೋಸ್ಕರ ತಣ್ಣೀರನ್ನು ಹಾಕಿ ನಾನು ಸೋಸ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಸಬ್ಜಾ ಸೀಡ್ಸು ನೋಡ್ಬೋದು ನೀವು, ಅದನ್ನು ಕೂಡ ಒಂದು 15 ನಿಮಿಷ ನಾನು ನೆನೆ ಹಾಕಿದ್ದೆ. 15 ನಿಮಿಷ ನೆನೆ ಹಾಕಿದ ನಂತರ ಇವಾಗ ಇದನ್ನು ಈ ರೀತಿಯಾಗಿ ನಮಗೆ, ಯಾಕೆಂದರೆ ಅದು ನೀರಿಗೆ ಹಾಕಿ ಒಂದು 5-10 ನಿಮಿಷಕ್ಕೆ ಆಗಲೇ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೋಗುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಸಬ್ಜಾ ಸೀಡ್ಸು. ಖಂಡಿತ ನೀವು ಈ ಬೇಸಿಗೆಯಲ್ಲಿ ಉಪಯೋಗಿಸಲೇಬೇಕಾಗಿರುವಂತಹ ಒಂದು ವಸ್ತು ಅದು. ಸೊ ಈಗ ನೋಡ್ಬೋದು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿರುವಂತಹ ಕಸ್ಟರ್ಡ್ ಒಂದು ಕ್ರೀಮನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ 1 ಸೆಕೆಂಡ್ವರೆಗೂ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ, ಆಯಿತಾ? ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ಸ್ವಲ್ಪ ಕ್ರೀಮಿಯಾಗಿ ಬಂದುಬಿಡುತ್ತೆ. ಅದಾದ ನಂತರ ರುಬ್ಬಿರುವಂತಹ ಮ್ಯಾಂಗೋ, ಮಾವಿನ ಹಣ್ಣನ್ನು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ಬೋದು ನೀವು ಇದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಏನು ಕೂಡ ಹಾಕ್ಕೊಂಡಿಲ್ಲ ಇನ್ನು. ಓಕೆ, ಸೊ ಇದು ಯಾವುದು ಕೂಡ ಉಪಯೋಗಿಸೋದು ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಕ್ರೀಮಿಯಾಗಿ ಬರ್ತಾ ಇದೆ, ನೋಡ್ಬೋದು ನೀವು ಕೂಡ ಈ ರೀತಿ ಆಗಿದೆ. ಈಗ ಇದಕ್ಕೆ ನಾವು ನೆನೆಸಿರುವಂತಹ ಈ ಒಂದು ಸಬ್ಜಾ ಸೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸಿರುವಂತಹ ಸಬ್ಬಕ್ಕಿ ಇದೆಯಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಈ ಸಬ್ಬಕ್ಕಿ ಬೇಡ ಅಂದರೆ, ಸಬ್ಬಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ನಿಮಗೆ ಬೇಡ ಅಂತ ಅನಿಸಿದ್ರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಬೇಕು ಅಂತಂದರೆ ಉಪಯೋಗಿಸ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಈಗ ಇದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ದಾಳಿಂಬೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದ್ರೆ ಇದನ್ನು ಕೂಡ ಉಪಯೋಗಿಸಿ, ಇಲ್ಲ ಅಂತಂದರೂ ಉಪಯೋಗಿಸಿ, ತುಂಬ ಚೆನ್ನಾಗಿರುತ್ತೆ. ತಂದು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ ಗುಲಾಬಿ ದಳಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗುಲಾಬಿ ಎಸ್ಲೆ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಾವು ಕಟ್ ಮಾಡಿರುವಂಥ ಮಾವಿನ ಹಣ್ಣು, ಏಕೆಂದರೆ ನಾವು ಅದನ್ನು ಕುಡಿಬೇಕಾದ್ರೆ ನಮಗೆ ಅಲ್ಲಲ್ಲಿ ಮಾವಿನ ಹಣ್ಣು ಸಿಗ್ತಾ ಇದ್ದರೆ ಅದು ಟೇಸ್ಟು ಬೇರೆ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಈಗ ಸಕ್ಕರೆ ಬೆಲ್ಲ ಏನು ಹಾಕ್ದಲೇ ಏನು ಹಾಕ್ತೀವಿ ಅಂತಂದರೆ ಇದಕ್ಕೆ ಜೇನುತುಪ್ಪವನ್ನು ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಕಪ್ ಆಗೋಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಬೇಕು ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಸಕ್ಕರೆ ಯಾವ ಟೈಮಲ್ಲಿ ಹಾಕ್ಕೋಬೇಕು ಅಂದರೆ ಹಾಲು ಕಾಯಿಸೋ ಟೈಮಲ್ಲಿ ಸಕ್ಕರೆಯನ್ನು ಉಪಯೋಗಿಸ್ಕೊಳ್ಳಿ, ಬೇಕು ಅಂತ ಅಂದರೆ. ಈಗ ನೋಡ್ಬೋದು ಆಗಿರುವಂತಹ ಒಂದು ಮಿಶ್ರಣ ಈಗ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಲೋಟಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ
ರುಚಿಯಾಗಿರುವಂತಹ ಕೂಲ್ ಆಗಿರುವಂತಹ ಒಂದು ಮ್ಯಾಂಗೋ ಜ್ಯೂಸ್ ಹೊಸ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಕೂಡ ತುಂಬ ಇಷ್ಟಪಡ್ತೀರಾ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.